ಮತ್ತೊಮ್ಮೆ ವಿಡಿಯೋ ಪಾಠಕ್ಕೆ ಸ್ವಾಗತ. ಈಗಾಗಲೇ ನೀವು ನಿನ್ನೆ ಒಂದು ವಿಡಿಯೋದಲ್ಲಿ ನಾವು ಚುನಾವಣೆಯಲ್ಲಿ ಈ ಬಾರಿ ವಿನೂತನವಾಗಿ ಅಳವಡಿಸಿಕೊಂಡಿರತಕ್ಕಂಥ ಕ್ರಮಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಅದರಲ್ಲಿ ಒಂದು ಬದಲಾವಣೆ ಆಗ್ತಾ ಇದೆ ಅಂತ ಹೇಳ್ಬೋದು. ಯಾಕೆಂದರೆ ಮತದಾನದ ಸಮಯದ ಬಗ್ಗೆ ಇನ್ನೂ ಚುನಾವಣಾ ಆಯೋಗದಿಂದ ಯಾವುದೇ ಸ್ಪಷ್ಟ ಮಾಹಿತಿ ಬಂದಿಲ್ಲ. ಈಗಾಗಲೇ ನಾವು ಹೇಳಿರುವಂತೆ ಬೆಳಗ್ಗೆ 7ರಿಂದ ಸಾಯಂಕಾಲ 7 ಗಂಟೆಯವರೆಗೆ ಅಂತ ಹೇಳಿದ್ವಿ. ಆದರೂ ಕೂಡ ಇನ್ನು ಚುನಾವಣಾ ಆಯೋಗ ಸ್ಪಷ್ಟವಾಗಿ ಮಾಹಿತಿಯನ್ನು ನೀಡುವುದಿಲ್ಲ. ಕಾರಣ ಅದನ್ನು ಸ್ವಲ್ಪ ತಿದ್ದುಪಡಿ ಮಾಡಿಕೊಂಡು ಸರ್ಕಾರ ಮತ್ತು ಚುನಾವಣಾ ಆಯೋಗ ಯಾವ ರೀತಿಯ ಕ್ರಮ ಸೂಚಿಸೋ ಆ ರೀತಿಯ ಚುನಾವಣೆಯನ್ನು ನಾವು ಮಾಡಬೇಕಾಗುತ್ತೆ. ಅಲ್ಲದೆ ಇನ್ನೊಂದು ಪ್ರಮುಖ ಬದಲಾವಣೆ ಅಂತಂದರೆ ಈ ವರ್ಷ ಒಂದು ಸ್ಟ್ರಿಪ್ ಸೀಲ್ ಏನಿರುತ್ತೆ ಆ ಸ್ಟ್ರಿಪ್ ಸೀಲಲ್ಲಿ ಕೂಡ ABCD ಅಂತ ಇರ್ತಿತ್ತು. ಅದನ್ನು ಸ್ವಲ್ಪ ಸರಳೀಕರಿಸಿ A ಮತ್ತು B ಅಂತಕ್ಕಂಥದ್ದನ್ನು ಮಾಡಿದರೆ ಅದು ಒಂದು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಂತ ಅವಶ್ಯಕತೆ ಇದೆ. ಇನ್ನು ಈ ಚುನಾವಣೆ ನಡೆದ ಸಂದರ್ಭದಲ್ಲಿ ಮತದಾನ ನಡೀತಕ್ಕಂಥ ಸಂದರ್ಭದಲ್ಲಿ ಕೆಲವೊಂದು ಅನಿರೀಕ್ಷಿತ ಘಟನೆಗಳು ನಡೀತಿದ್ದಾವೆ. ಅಂಥ ಅನಿರೀಕ್ಷಿತ ಘಟನೆಗಳು ಬಂದಾಗ ಆ ಮತಗಟ್ಟೆ ಅಧಿಕಾರಿ PROಗಳು ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಮಗೆ ಪ್ರಮುಖವಾಗಿರ್ತಕ್ಕಂಥ 3 ನಿಯಮಗಳ ಬಗ್ಗೆ ನಾವು ಇಂದು ತಿಳಿದುಕೊಳ್ಳೋಣ. ಒಂದನೇದ್ದು 49O ಅಂತಕ್ಕಂಥದ್ದು, ನಂತರ 49M ಅಂತಕ್ಕಂಥದ್ದು, ಇನ್ನೊಂದು 49MA ಅಂತಕ್ಕಂಥ ನಿಯಮಗಳ ಬಗ್ಗೆ ನಾವು ತಿಳ್ಕೋಬೇಕು. ಏನಿದು 49O ಅಂತಂದರೆ, ಒಬ್ಬ ಮತದಾರ ಮತದಾನ ಕೇಂದ್ರದಲ್ಲಿ ಬಂದು ತನ್ನ ಗುರುತಿನ ಚೀಟಿಯನ್ನು ತೋರಿಸಿ ಮತದಾನದ 17A ರಿಜಿಸ್ಟರ್ನಲ್ಲಿ ತನ್ನ ಒಂದು ರುಜುವನ್ನು ಮಾಡಿ ನಂತರ ಬ್ಯಾಲೆಟ್ ಯೂನಿಟ್ಗೆ ಹೋದಾಗ ಒಂದು ಮತದಾನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವನು ಮತದಾನವನ್ನು ಮಾಡಲು ನಿರಾಕರಿಸಬಹುದು. ನಾನೀಗ ಮತದಾನ ಮಾಡೋದಿಲ್ಲ ಅಂಥೇಳಿ ಬಂದು PROರಿಗೆ ಹೇಳಿದಾಗ ಆ ಸಂದರ್ಭದಲ್ಲಿ ಅವು ಕೂಡ ಮನವೊಲಿಸ್ಬೋದು. ಮನವೊಲಿಸಿದಾಗ ಕೂಡ ಅವನು ಮತದಾನ ಮಾಡಲು ಒಲ್ಲ ಅಂತ ಹೇಳಿದಾಗ ಹಿಂದೆ ಸರಿದಾಗ ಆಗ ನೀವು ಆ ಮತದಾರರ ಗುರುತಿನ ಒಂದು ರಿಜಿಸ್ಟರ್ 17A ಇದೆ, ಅದರಲ್ಲಿ ಮತ ನೀಡಲು ನಿರಾಕರಣೆ ಎಂದು ನಮೂದಿಸಿ ಅವನನ್ನು ಕಳಿಸಬಹುದು. ಒಂದು ವೇಳೆ ನೀವು ಬ್ಯಾಲೆಟ್ ಯೂನಿಟ್ನಲ್ಲಿ ವೋಟ್ ಮಾಡಲೇಬೇಕಾಗಿದ್ದಾಗ ಇನ್ನು ಹಿಂದೆ ಇರ್ತಕ್ಕಂಥ ವ್ಯಕ್ತಿಗೆ ನೀವು ಕಳಿಸಿ ಮೊದಲಿಗೆ ಅವನನ್ನು ವೋಟನ್ನು ಕೂಡ ಹಾಕಿಸ್ಬೋದು. ಒಂದು ವೇಳೆ ಕೊನೆಯ ಸರದಿ ಅವನದೇ ಆಗಿದ್ದಾಗ ಕಂಟ್ರೋಲ್ ಯೂನಿಟನ್ನು ಆಫ್ ಮಾಡಿ ಮತ್ತೆ ನೀವು ತಾವು ಚಾಲೂ ಮಾಡ್ಬೋದು ಅಂತಕ್ಕಂಥದ್ದು ಒಂದು 49O. ಇನ್ನೊಂದು 49M ಅಂತಕ್ಕಂಥದ್ದು. ಏನು 49M ಅಂದರೆ, ಒಬ್ಬ ಮತದಾರ ಮತದಾನ ಕೇಂದ್ರದಲ್ಲಿ ಬಂದು ಮತವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ತನ್ನ ಒಂದು ಗೌಪ್ಯತೆಯನ್ನು ಎಲ್ಲರಿಗೆ ತೋರಿಸ್ತಕ್ಕಂಥ ಸಂದರ್ಭ ಆಗಿರ್ತದೆ. ನಾನು ಈ ರದ್ದುಪಡಿಸ್ತಕ್ಕಂಥ ಅಧಿಕಾರವನ್ನು ಕೂಡ ಹೊಂದಿದ್ದಾನೆ. ಅಂದರೆ 17A ರಿಜಿಸ್ಟರ್ನಲ್ಲಿ ಗೌಪ್ಯತೆಯನ್ನು ಕಾಪಾಡಿಲ್ಲ ಅಂತೇಳಿ ತಾವು ಬರೀಬಹುದು. ಬರೆದ್ರೆ ಅವನ ಮತ ಉಲ್ಲಂಘನೆ ಆಗಿದೆ ಅಂತ ತಿಳ್ಕೋಬಹುದು. ನಂತರದಲ್ಲಿ ಇನ್ನೊಂದು ಪ್ರಮುಖವಾಗಿರ್ತಕ್ಕಂಥದ್ದು ಅಂದರೆ 49MA ಅಂತಕ್ಕಂಥದ್ದು. ಇದು ಬಹಳ ಅತ್ಯವಶ್ಯಕವಾಗಿ ತಿಳಿದಿರ್ತಕ್ಕಂಥ ಘಟನೆ, ತಾವೆಲ್ಲ ತಿಳ್ಕೊಳ್ತಕ್ಕಂಥದ್ದು. ಏಕೆಂದರೆ ಒಬ್ಬ ಮತದಾರ ಮತದಾನ ಕೇಂದ್ರದಲ್ಲಿ ಬಂದು ಮತವನ್ನು ಚಲಾವಣೆ ಮಾಡ್ತಾನೆ. ಚಲಾವಣೆ ಆದ ನಂತರ ಅವನು ಹೇಳ್ತಾನೆ, ನಾನು ಯಾವ ಅಭ್ಯರ್ಥಿಗೆ ಮತವನ್ನು ಹಾಕಿದ್ದೇನೆ ಆ ಅಭ್ಯರ್ಥಿಗೆ ಮತ ಬಿದ್ದಿಲ್ಲ, ಬೇರೆಯವರಿಗೆ ಬಿದ್ದಿದೆ ಅಂತೇಳಿಸಿ ನಾನು VVPAT ಮೂಲಕ ನೋಡಿದ್ದೀನಿ ಅಂತ ಹೇಳಿದಾಗ ಆ ಸಂದರ್ಭದಲ್ಲಿ PROಗಳು ಮತ್ತು ಅಲ್ಲಿರ್ತಕ್ಕಂಥ ಚುನಾವಣಾ ಏಜೆಂಟರ ಸಮ್ಮುಖದಲ್ಲಿ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬೇಕಾಗುತ್ತೆ. ಅವನು ವಾದವನ್ನು ಮಾಡಿದೆ ಆದಾಗ 49MA ಡಿಕ್ಲರೇಷನಲ್ಲಿ ಅವನ ಒಂದು ಮನವಿಯನ್ನು ಸ್ವೀಕರಿಸಿಕೊಂಡು 49MA ಡಿಕ್ಲರೇಷನಲ್ಲಿ ಅವನ ಒಂದು ಮನವಿಯನ್ನು ಸ್ವೀಕರಿಸಿ ಎಲ್ಲರ ಸಮ್ಮುಖದಲ್ಲಿ ಅಂದರೆ ಚುನಾವಣಾ ಏಜೆಂಟರು ಮತ್ತು PROರ ಸಮ್ಮುಖದಲ್ಲಿ ಆ ವ್ಯಕ್ತಿಗೆ ಮತ್ತೊಂದು ಬಾರಿ 17A ರಿಜಿಸ್ಟರ್ನಲ್ಲಿ ಮತ್ತೊಮ್ಮೆ ನಮೂದಿಸಿ 2ನೇ ಮತ ಎಂದು ಬರೆದು ಆಗ ಅವನನ್ನು ಎಲ್ಲರ ಸಮ್ಮುಖದಲ್ಲಿ ವೋಟ್ ಮಾಡಲು ಅನುಮತಿ ನೀಡಬೇಕಾಗಿರ್ತಕ್ಕಂಥದ್ದು. ಅಂದರೆ ಯಾವ ವ್ಯಕ್ತಿಗೆ ಅವನು ಮತ ಚಲಾಯಿಸ್ತಾನೋ, ಮತ ಚಲಾವಣೆ ಆದ ನಂತರ ಒಂದು ವೇಳೆ ಅವನು ಹೇಳಿದ ಹಾಗೆ ಬೇರೆಯವರಿಗೆ ಮತ ಆಗಿದ್ದೇ ಆದರೆ, ಮತ ಬಿದ್ದಿದ್ದೇ ಆದರೆ, VVPATನ ಒಂದು ಸ್ಲಿಪ್ನಲ್ಲಿ ನೋಡಿದ್ದೇ ಆದರೆ ಆ ಸಂದರ್ಭದಲ್ಲಿ ಪ್ರೊಸೀಡಿಂಗ್ ಅಧಿಕಾರಿಗಳು ಚುನಾವಣಾಧಿಕಾರಿಗಳಿಗೆ ಮಾಹಿತಿಯನ್ನು ಸಲ್ಲಿಸಿ ಅವರ ನಿರ್ದೇಶನದಂತೆ ಕ್ರಮ ಕೈಗೊಳ್ಳಬೇಕಾಗುತ್ತೆ. ಒಂದು ವೇಳೆ ಮತದಾರ ಸುಳ್ಳು ಮಾಹಿತಿಯನ್ನು ನೀಡಿದ್ದೇ ಆದರೆ, ಅವನು ಹೇಳಿದ ಅಭ್ಯರ್ಥಿಗೆ ಮತ ಚಲಾವಣೆ ಆಗಿದ್ದೇ ಆದರೆ ಅದು 17Aನಲ್ಲಿ ಅವನು ಯಾವ ವ್ಯಕ್ತಿಗೆ ಮತ ಹಾಕಿರ್ತಾನೆ ಆ ವ್ಯಕ್ತಿಯ ಹೆಸರನ್ನು ಬರೆದು ಆ ವ್ಯಕ್ತಿಯ ಚಿಹ್ನೆ ಅಥವಾ ಒಂದು ಸಿಂಬಾಲನ್ನು ಬರೆದು ಅವನಿಗೆ ಕಾನೂನಿನ ಪ್ರಕಾರ, ಭಾರತೀಯ ಕಾನೂನಿನ ಪ್ರಕಾರ 177 ಕಾಲಮ್ನ ಪ್ರಕಾರ IPC ಸೆಕ್ಷನ್ 177 ಪ್ರಕಾರ ಅವನನ್ನು ಪೊಲೀಸ್ಗೆ ಒಪ್ಪಿಸಬೇಕು. ನಂತರ ಆ ಒಂದು ಕಾನೂನಿನ ಪ್ರಕಾರ ಅವನಿಗೆ ಶಿಕ್ಷೆ ಆಗುತ್ತದೆ. ಹಾಗಾಗಿ ಮತದಾರರು ಸುಳ್ಳು ಹೇಳ್ತಕ್ಕಂಥ ಸಮಯದಾಗ ಅವನಿಗೆ ಮನವರಿಕೆ ಮಾಡಿಕೊಳ್ತಕ್ಕಂಥದ್ದು ಈ ಚುನಾವಣಾಧಿಕಾರಿಯ ಪ್ರಮುಖ ಕರ್ತವ್ಯಗಳಾಗಿವೆ. ಹಾಗಾಗಿ 49O
ಅಂದರೆ ನಿರಾಕರಣೆ ಮಾಡೋದು. 49M ಅಂದರೆ ಗೌಪ್ಯತೆಯನ್ನು ಕಾಪಾಡದೆ ಉಲ್ಲಂಘನೆ ಮಾಡೋದು. 49MA ಅಂತಂದರೆ ಸುಳ್ಳು ಹೇಳಿ ಮತ್ತೊಮ್ಮೆ ಮತ ಚಲಾವಣೆ ಮಾಡಿದಾಗ ಅವನಿಗೆ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ. ಈ 3 ನಿಯಮಗಳನ್ನು ನಾವು ತಿಳಿದುಕೊಂಡಿದ್ದೇವೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.